ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಈ ಸಿನಿಮಾದಲ್ಲಿ ನಾನು ಮಾಡಿರೋದು. ರವಿ ವರ್ಮ ಸರ್ ಆಗಿರಲಿ, ರಾಜ್ ಶೆಟ್ಟಿ ಅವರಾಗಿರಲಿ, ಅವ್ರವ್ರ ವೇನಲ್ಲಿ ದೇ ಬೋತ್ ಬ್ರಿಲಿಯಂಟ್ಸ್. ಆ್ಯಂಡ್ ಅವ್ರ ಜೊತೆ ನಾನು ಪಾರ್ಟ್ ಆಗಿ ನಾನು ಸಿಕ್ಕಾಪಟ್ಟೆ ಕಲ್ತಿದ್ದೀನಿ ಈ ಸಿನಿಮಾದಲ್ಲಿ. ಇದು ಎಲ್ಲರೂ ಹೇಳ್ತಾರೆ ಇದರಿಂದ ನಾನು ತುಂಬ ಕಲ್ತಿದ್ದೀನಿ, ನಾನು ನಿಜವಾಗ್ಲೂ ಕಲ್ತಿದ್ದೀನಿ ಇದರಲ್ಲಿ. ಆ್ಯಂಡ್ ಎಷ್ಟು ಫೋಕಸ್ಡ್ ಇವರು ವರ್ಕಲ್ಲಿ ಅನ್ನೋದು ಎಲ್ಲ ಕೆಲವೊಬ್ರೊಬ್ರು ಅವ್ರು ಅಚೀವ್ ಮಾಡಿರ್ತಾರಲ್ಲ ಲೈಫಲ್ಲಿ, ಏನಕ್ಕಿರ್ಬೋದು ಅಂತ ನಾವು ವೀಕೆಂಡ್ ವಿತ್ ರಮೇಶ್ ಎಲ್ಲ ನೋಡೋದು ಬದಲು, ಅಂದರೆ ನಾನೇ ಎಕ್ಸ್ಟ್ರಾ ಪ್ರೆಷರ್ ಹಾಕ್ಕೊಂಡಿದ್ದೇನೆ ಅಂತ ಹೇಳಿ, ಅಯ್ಯೋ ಇವರೆಲ್ಲ ಏನು ಮಾಡ್ತಾರೋ, ನನಗೆ ಹಾಕೊಂಡು ಇವಾಗ ರುಬ್ತಾರೆ ಆ ಥರ. ಬಟ್ ವೆರಿ ಫ್ರೆಂಡ್ಲಿ ಆ್ಯಂಡ್ ವರ್ಕಲ್ಲಿ ವೆರಿ ಫೋಕಸ್ಡ್, ಅದು ಕ್ಲಿಯರಾಗಿ ಗೊತ್ತಾಗುತ್ತೆ. ಶಾರ್ಟ್ ಆ್ಯಕ್ಷನ್ ಕಟ್ಗೆ ಎವ್ರಿ ಬಡಿ ವರ್ ಸೀರಿಯಸ್. ಅದಾದ್ಮೇಲೆ ಕಟ್ ಹೇಳಿದ ತಕ್ಷಣ ನೀವು ರಾಜ್ ಸರ್ ನೋಡಿದ್ರೆ ಬೆಳ್ಳಿ ಪಾತ್ರ ಮಾಡಿದವ್ರ ಜೊತೆ ಫುಲ್ ತರಲೆ ಮಾಡೋರು ಅವರು. ತಿರ್ಗಾ ಆ್ಯಕ್ಷನ್ಗೆ ಹಿ ಯೂಸ್ ಟು ಬಿ ಇನ್ ದ ಕ್ಯಾರೆಕ್ಟರ್. ನಾನು ಐ ಆಮ್ ಸಮ್ಮನ್ ಹೂ ಗೆಟ್ಸ್ ಕ್ಯಾರಿಡ್ ಅವೇ ವೆರಿ ಈಸಿಲಿ. ನಾನು ಇವಾಗ ಜೋಕ್ ಮಾಡ್ಕೊಂಡು ಮಾತಾಡ್ತಾ ಇದ್ರೆ ಆ್ಯಕ್ಷನ್ದಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಆ ಸ್ವಿಚ್ ನನ್ನ ಎಲ್ಲರಲ್ಲೂ ಅಬ್ಸರ್ವ್ ಮಾಡಿದ್ದೀನಿ. ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರು ಲಿಟ್ರಲಿ ಫಸ್ಟ್ ಬೆಂಚ್ ಸ್ಟೂಡೆಂಟ್ ಅವರು. ನೀವು ಕಾಲೇಜಲ್ಲೆಲ್ಲ ಓದೋವಾಗ ಅಯ್ಯೋ ಇವ್ರು ಫಸ್ಟ್ ಬೆಂಚ್ ಬರೀ ಓದ್ತಾನೆ ಇರ್ತಾರೆ ಅಂದ್ಕೊಂಡು ಎಕ್ಸಾಮ್ ಟೈಮಲ್ಲಿ ಈ ನೋಟ್ಸ್ ಇದ್ರೆ ಕೊಡ್ತೀಯಾ ಪ್ಲೀಸ್, ನೀನು ಬರ್ಕೊಂಡಿರ್ತೀಯ ಅಂತ ನಂಗೆ ಗೊತ್ತು. ಅವ್ರು ಹಾಗೆ ಕ್ಯಾರೆಕ್ಟ್ರದ್ದು ಏನಾದ್ರು ಸ್ವಲ್ಪ ಕನ್ಫ್ಯೂಷನ್ಸ್ ಇಲ್ಲ, ಅವ್ರು ನಮಗೆ ಕೊಡ್ತಾ ಇದ್ದಿದ್ದು ಇನ್ಪುಟ್ಸ್ ಎಲ್ಲ ಓ ಕರೆಕ್ಟ್ ಅಲ್ವಾ. ಆದರೆ ಕಾಫಿ ಆಯ್ತಾ ಸರ್, ತಿಂಡಿ ಅಷ್ಟೇ, ಇದೆಲ್ಲ ಎಕ್ಸ್ಟ್ರಾ ಏನು ಮಾತಾಡ್ತಾ ಇರಲಿಲ್ಲ ಅವರು. ಇನ್ನೇನು ಸಿನಿಮಾ ಮುಗೀತು, ನನ್ನ ಪಾರ್ಟ್ ಪ್ಯಾಕಪ್ ಆಗೋವಾಗ ಮಾತ್ರ ಥ್ಯಾಂಕ್ ಯು ಮೇಡಮ್ ನಮಸ್ಕಾರ ಅಂತ ಮಾತಾಡಿದ್ರಲ್ಲ ಸರ್ ಫೈನಲಿ ಅಂತ ನಾನು